ಮಾತಾಡೋದಿದೆ. ನಾಳೆ ನಾಡಿದ್ದು ಅನ್ನೋದಕ್ಕಿಂತ ಟೈಮ್ ಸುಮ್ಮನೆ ವೇಸ್ಟ್ ಮಾಡೋ ಬದಲಿ ಇವತ್ತೇ ಸಂಜೆ ಕರೆಸ್ಬಿಡ್ರಿ ಆಂಟಿ. ಸರಿ ಆಯ್ತು, ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ನಿಮ್ಮ ಯಜಮಾನ್ರಿಗೆ ಒಂದ್ಸರಿ ಹೇಳಮ್ಮ. ಏನಂಟಿ ಯಜಮಾನ್ರಿಗೆ ಹೇಳೋದು? ಏನು ವಿಷಯ? ಏನಿಲ್ಲ ಕಣ ರಮೇಶ, ನಿನ್ನ ತಂಗಿಗೆ ಒಂದು ಗಂಡು ಇತ್ತಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಅದಕ್ಕೆ ನೀನು ಒಪ್ಕೊಂಡ್ರೆ ಇವತ್ತೇ ಕರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಯಾವ ಊರು ಗಂಡು? ಏನು ಕೆಲಸ ಮಾಡ್ತಾರೆ? ಅವರು ಯಾವ ಊರಾದ್ರೇನು, ಅವ್ರು ಏನು ಕೆಲಸ ಮಾಡಿದ್ರೇನು ಬಿಟ್ರೇನು, ನಿಮಗೆ ಯಾಕೆ? ಈ ಆಂಟಿಗೆಲ್ಲ ಗೊತ್ತಿದೆ ಅಂತೆ. ಸುಮ್ಮನೆ ಒಪ್ಕೊಳ್ರಿ, ಇವತ್ತೇ ಕರ್ಕೊಂಬರೋ ಅಂಥ ವ್ಯವಸ್ಥೆ ಮಾಡಲಿ ಅವರು. ಅಮ್ಮವ್ರ ಅಪ್ಪಣೆ. ಅಮ್ಮವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಕೇಳ್ತೀವಿ. ಸರಿ, ಆದಷ್ಟು ಬೇಗ ಕರ್ಕೊಂಬನ್ರಿ, ನೋಡೋಣ. ಮುಂದಿನ ಮಾತುಕತೆ ಅದೆಲ್ಲ ಅವ್ರು ಬಂದಮೇಲೆ ಮಾತಾಡಿರಾಗುತ್ತೆ. ಇಷ್ಟು ಸಾಕಪ್ಪ, ಹೆಂಗೋ ನಿಮ್ಮ ಕಡೆಯಿಂದ ಒಪ್ಪಿಗೆ ಸಿಕ್ತಲ್ಲ, ಅದನ್ನೇ ಕಾಯ್ತಾ ಇದ್ದೆ ನೀವು ಒಪ್ತಿರೋ ಇಲ್ಲೋ ಅಂತೇಳಿ. ಸರಿ ಲಕ್ಷ್ಮಿ, ನೀನು ಅದೇನು ವ್ಯವಸ್ಥೆ ಮಾಡ್ಕೊ, ನಾನು ಮನೆಗೆ ಹೋಗಿ ಅವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸರಿ ಆಂಟಿ, ನೀವು ಅಷ್ಟು ಮಾಡಿರಿ, ಬೇಗ ಬೇಗ ಅವ್ರನ್ನ ಬರೋದಕ್ಕೆ ಕೇಳಿಬಿಡ್ರಿ. ಸರಿ, ಹಂಗಾರೆ ನಾನು ಇನ್ನು ಬರ್ತೀನಾ? ಹಾಂ ಆಯಿತು ಆಂಟಿ, ಹೋಗಿ ಬನ್ನಿರಿ. ಅಲ್ಲ ಕಣೆ, ಹುಡುಗ ಯಾರು ಏನು, ಅವನೇನು ಕೆಲಸ ಮಾಡ್ತಾನಂತ ಗೊತ್ತಿಲ್ಲ, ಯಾವ ಊರಂತ ಗೊತ್ತಿಲ್ಲ, ಅದು ಹೆಂಗೆ ಕೊಡೋಕ್ಕಾಗುತ್ತೆ? ಇರೋಳೊಬ್ಳು ತಂಗಿ. ನೀವು ಯಾಕೆ ಚಿಂತೆ ಮಾಡ್ತೀರ್ರಿ? ಇವ್ ಆಂಟಿ ನಮಗೆ ಗೊತ್ತಿಲ್ದಾರ? ಗೊತ್ತಿರಪ್ಪ, ಅವ್ರಿಗೂ ಗಂಡಿನ ಕಡೆಯವರೆಲ್ಲ ಗೊತ್ತಂತೆ. ಬರಲಿ ತಗೊಳ್ರಿ, ಬಂದಮೇಲೆ ಗೊತ್ತಾಗುತ್ತಲ್ವ, ಎಲ್ಲ ವಿಚಾರಿಸ್ಕೊಂಡೇ ಮದುವೆ ಮಾಡುವಂತ್ರಿ. ಸರಿ ತಗೊಳಮ್ಮ, ಆಯಿತು. ಅವೈಗೂ ಒಂದು ಮಾತಾಡಿದರೆ ಮುಂದಿನ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈಗಲೇ ನಿಮ್ಮ ಅಮ್ಮಗೆ ವಿಷಯ ತಿಳಿಸ್ರಿ, ಹಂಗೆ ನಿನ್ನ ತಂಗಿಗೂ ಹೇಳ್ರಿ ಒಪ್ಕೊಳ್ಳೋಕ್ಕೆ. ಮತ್ತು ನನಗೆ ಮದುವೆ ಆಗಲ್ಲ, ನನಗೆ ಬೇಡ, ಹಂಗೆ ಹಿಂಗೆ ಅಂತ ಆ ಥರ ಎಲ್ಲ ರಾಗ ತಕ್ಕಂಗೆ ಕೂತ್ಕೊಂಡವಳು ನಿನ್ನ ತಂಗಿ. ಇಲ್ಲ ತಗೊಳ್ಳೆ, ಅವಳು ಯಾಕೆ ಆ ಥರ ಅಂತಾಳೆ? ಒಪ್ಕೊಂತಾಳೆ. ಅಬ್ಬ ನಡಿ, ಒಂದು ನಿಧಾನಕ್ಕೆ ಸ್ವಲ್ಪ ಇಲ್ಲಿ ಕೂತ್ಕೊಂಡಿರು, ನಾನು ಮುದ್ದೆ ಮಾಡ್ಕೊಂಡು ಬರ್ತೀನಿ. ಏನು ಮುದ್ದೆ ಮಾಡ್ತೀಯೋ ಏನೋ ಬಿಡವ, ನನಗೆ ಆತದ ತಿನ್ನೋ ಮನಸ್ಸೇ ಇಲ್ಲ. ಆಗ ಅಭಯನೇ ಬಂದು ತಡೀಲಿ, ಮಾತಾಡ್ತೀನಿ. ಅವ ಬಾಯಿಲಿ ನಿನ್ನ ಒಂದು ವಿಷಯ ಮಾತಾಡ್ಬೇಕಾಗಿತ್ತು, ನೀನೇ ಬಂದು ಒಳ್ಳೇದಾಯ್ತು. ಬರವ ಇಲ್ಲಿ ಕೂತ್ಕ. ಏನು ಹೇಳಪ್ಪ? ಅದೇನವ ಅಲ್ಲಿ ನೆಲದ ಮೇಲೆ ಕೂತ್ಕಂತಿ, ಬರವ ಇತ್ಲಗೆ. ಸೋಫಾ ಇರೋದು ಯಾತಕ್ಕೆ? ಕೂತ್ಕ ಬಾಯಿಲಿ. ಇರ್ರಿ ಬಿಡಪ್ಪ, ಎಲ್ಲ ಕೂತ್ಕೊಂಡ್ರೇನು? ಏನು ವಿಚಾರ ಹೇಳಪ್ಪ? ಅವ ಏನಿಲ್ಲ, ನಂದಿನಿಗೆ ಇವತ್ತು ಸಂಜೆ ನೋಡಕ್ಕೆ ಬರ್ತಾರ ಕಣವ ಗಂಡಿನ ಕಡೆಯವರು. ಅಲ್ಲ ಕಣ, ಇದಕ್ಕಿದ್ದಂಗೆ ಹಿಂಗೆ ಗಣ್ಯರು ಬರ್ತಾರೆ ಅಂತೀಯಲ್ಲ, ಒಂದು ಮಾತು ಮುಂಚೆನೇ ಹೇಳಕ್ಕಿಲ್ಲೇನಪ್ಪ? ಅಯ್ಯ, ಅದರಲ್ಲಿ ಏನಾಯ್ತವ? ಒಂದು ಹೆಣ್ಣು ಐತಂದ್ರೆ 1000 ಜನ ಕೇಳ್ತಿರ್ತಾರೆ. ಇದಕ್ಕಿದ್ದಂಗೆ ಅಂದರೆ ಅವ್ರು ಹೇಳಿದ್ದೆ ಇವತ್ತು ನನಗೂ, ಹಂಗಾಗಿ ಸಂಜೆ ಬರೋಕ್ಕೆ ಹೇಳಿದ್ದೀನಿ, ಬಂದ್ಮೇಲೆ ಮಾತಾಡೋಂತಾಗ. ಅಣ್ಣ, ನಾನು ಮದುವೆ ಆಗಲ್ಲಣ್ಣ, ಅವರು ಗಂಡಿನ ಕಡೆಯವ್ರಿಗೆ ಹೇಳ್ಬಿಡ್ರಿ, ಏನು ಬೇಡ ಬರೋದು ಅಂತ. ಅಲ್ಲ ಕಣೆ, ಯಾವಾಗಲೂ ಹಿಂಗೆ ಹೇಳ್ತಿರ್ತೀಯಲ್ಲ ನೀನು, ನನ್ನ ಮದುವೆ ಆಗಲ್ಲ ಹಂಗೆ ಹಿಂಗೆ ಅಂತ. ಯಾವತ್ತಿದ್ರೂ ಹೆಣ್ಮಕ್ಳು ಮದುವೆ ಆಗಲೇಬೇಕಪ್ಪ, ಅದರಲ್ಲೇನಿದೆ? ಈಗ ಅವ್ರು ಬರ್ತಾರಲ್ಲ, ನೀನು ಒಪ್ಕೊಂಡು ಸುಮ್ಮನೆ ಮದುವೆ ಆಗು. ಮನೆಯ ಕಡೆ ಎಲ್ಲ ಚೆನ್ನಾಗಿದ್ದಾರಂತೆ, ನೋಡೋಕ್ಕೂ ಎಲ್ಲ ಹುಡುಗನೂ ಚೆನ್ನಾಗಿದ್ದಾನಂತೆ, ಅನುಕೂಲವಾಗಿದ್ದಾರಂತೆ. ನೀನು ಮದುವೆ ಆಗಲ್ಲ 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 ಅಂದಂದು ಇನ್ನು ನಮಗೆ ಭಾರವಾಗಿರ್ಬೇಕಂತ ಅಂದ್ಕೊಂಡಿದೀಯ ನೀನು? ಅದು ಹಂಗಲ್ಲ ಅಜ್ಜಮ್ಮ, ನಿಮಗೆ ಎಲ್ಲ ವಿಷಯ ಗೊತ್ತಿದ್ದು ಈ ಥರ ಮಾತಾಡ್ತೀರಲ್ಲ ನೀವು. ನೋಡೇ, ಅದು ಏನನ ಇರಲಿ ವಿಚಾರ, ನಾವು ಅವ್ರಿಗೆಲ್ಲ ವಿಷಯ ತಿಳಿಸೇ ನಿನ್ನ ಮದುವೆ ಮಾಡೋದು, ಗೊತ್ತಾಯ್ತಾ? ಹೋಗ್ಲಿ ಬಿಡ್ರಪ್ಪ, ಈಗ ಅವ್ರು ಬರಲಿ, ಬಂದಮೇಲೆ ಮಾತಾಡೋಣ ತಗೊಳ್ರಿ. ಇವಾಗ ಸಂಜೆ ಬರ್ತಾರಾ? ಹೂನವ, ಇವತ್ತು ಸಂಜೆ ಬರ್ತಾರೆ. ಇವಳಿಗೆ ಸ್ವಲ್ಪ ನೀನೇ ತಿಳಿಸಿ ಹೇಳು. ನೋಡ್ರಿ, ನಾನು ಈಗಲೇ ಹೇಳಿರ್ತೀನಿ, ಈಗ ಬಂದಿರೋ ಗಂಡನ ಇವಳು ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಾನಂತೂ ಈ ಮನೇಲಿ ಇರಲ್ಲ ನೋಡ್ರಿ, ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನೀನು ಯಾಕೆ ಈ ಥರ ಮಾತಾಡ್ತೀಯಾ? ಮನೆ ಬಿಟ್ಟು ಹೋಗ್ತೀನಿ ಅಂತ ನೀನು ಯಾಕೆ ಹೋಗ್ತೀಯಾ? ಅವಳು ಪಾಡಿಗೆ ಅವಳು ಮದುವೆ ಆಗ್ತಾಳೆ, ಅವಳು ಮನೆ ಬಿಟ್ಟು ಹೋಗ್ತಾಳಪ್ಪ, ಅದಕ್ಕೆ ಯಾಕೆ ನೀನು ತಲೆ ಕೆಡಿಸ್ಕೊಂತೀಯ? ಒಪ್ಕೊಳ್ತಾಳೆ ನೋಡಿ, ಒಪ್ಕೊಂಡಾಗ ಏನು ಮಾಡ್ತಾಳೆ ಅವಳು?